ರಾಜಕೀಯ ಏನು ಮಾತಾಡಿಲ್ಲ ಅಂತ ಹೇಳ್ತಾನೆ ಸಿದ್ದರಾಮಯ್ಯನವರು ಹೇಳಿದಂಥ ಮಾತು. ನೀವು ಕಾಂಗ್ರೆಸ್ಸಲ್ಲಿ ಇದ್ದಂಥವರು ಕಾಂಗ್ರೆಸ್ ಬಗ್ಗೆ ಸಿಂಪತಿ ಇರಲಿ ಅನ್ನುವಂಥ ಮಾತನಾಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಸಿದ್ದರಾಮಯ್ಯ ನಾನು ಹಳೆ ಸ್ನೇಹಿತರು, ಅವರು ಬರೀ ಆರೋಗ್ಯ ವಿಚಾರ ಮಾಡೋಕ್ಕೆ ಬಂದಿದ್ದರು, ಆರೋಗ್ಯ ವಿಚಾರಿಸ್ಲಿಕ್ಕೆ ಬಂದಿದ್ದರು. ನಾನು ಮತ್ತು ಸಿದ್ದರಾಮಯ್ಯನವರು ಒಳ್ಳೆಯ ಸ್ನೇಹಿತರು. ಇದು ಶ್ರೀನಿವಾಸ್ ಪ್ರಸಾದ್ ಹೇಳಿರುವಂಥ ಮಾತು. ರಾಜಕೀಯ ವಿಚಾರವನ್ನು ಏನೂ ಚರ್ಚೆ ಮಾಡಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ನಾವೇನೂ ಮಾತಾಡಿಲ್ಲ, ಆದರೆ ಏನು ಅಂತಂದರೆ ನೀವು ಕಾಂಗ್ರೆಸ್ಸಲ್ಲಿ ಇದ್ದಂಥವರು, ಹೀಗಾಗಿ ಅದ್ರ ಬಗ್ಗೆ ಸಿಂಪತಿ ಇರಲಿ ಅಂತ ಮಾತ್ರ ಹೇಳಿದೆ ಅನ್ನುವಂಥ ಮಾತು. ಈಗ ನನ್ನ ಆರೋಗ್ಯ ವಿಚಾರಿಸೋಕ್ಕೆ, ಈಗ ನಾನು ರಾಜಕೀಯದಿಂದ ನಿವೃತ್ತಿಯಾಗಿದ್ದೇನಲ್ಲ, ನನ್ನ ಆರೋಗ್ಯ ವಿಚಾರಿಸೋಕ್ಕೆ ಬಂದಿದ್ದರು. ಆರೋಗ್ಯ ವಿಚಾರಿಸಿ ನಿಮ್ಮ ವಿಶ್ರಾಂತಿ ಜೀವನ ಚೆನ್ನಾಗಿದೆ ನೋಡ್ಕೊಳ್ಳಿ. ಆರೋಗ್ಯ ಭಾಳ ವರ್ಷಗಳಿಂದ ನಾವು ಅವರು ಸ್ವಲ್ಪ ಬೇರೆ ಬೇರೆ ಕಾರಣಗಳಿಗೆ ದೂರ ಆಗಿತ್ತು. ಮತ್ತೆ ಇವತ್ತು ಭೇಟಿಯಾಗಿತ್ತು. ಅಷ್ಟು ದೀರ್ಘವಾಗಿ ಚರ್ಚೆ ಆಗಲಿಲ್ಲ. ರಾಜಕಾರಣ ಚರ್ಚೆ ಆಗಲಿಲ್ಲ, ಚರ್ಚೆ ಮಾಡಲಿಲ್ಲ ರಾಜಕಾರಣದ ಬಗ್ಗೆ. ಬೇರೆ ಬೇರೆ ನೆನಪುಗಳು ನಾವು ಮಾಡ್ಕೊಂಡು ಅಷ್ಟೇ. ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಮಾಡಿ ಸಹಜವಾಗಿ ನಾವು ಅವರ ಮಂತ್ರಿಮಂಡಲದಲ್ಲಿ ನಾನು ಸಚಿವರು ಕೂಡ ಆಗಿದ್ದವು, ಭಾಳ ಆತ್ಮೀಯರಾಗಿದ್ದವು. ಹಾಗಾಗಿ ಸಹಜವಾಗಿ ಕೇಳ್ತಾರೆ, ಪಕ್ಷ ಸಹಕಾರ ಕೊಡಿ ಸಾಧ್ಯ. ಈಗ ಇನ್ನು ನಾಳಿನ ಮೋದಿ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿಲ್ಲ, ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಕೂಡ ಶ್ರೀನಿವಾಸ್ ಪ್ರಸಾದ್ ಹೇಳಿದ್ದಾರೆ. ನಾಳಿನ ಪ್ರಧಾನಿ ಮೋದಿ ಸಮಾವೇಶಕ್ಕೆ ನಾನು ಹೋಗೋದಿಲ್ಲ, ನನ್ನನ್ನು ಯಾರೂ ಕರೆದೂ ಇಲ್ಲ. ಮೈಸೂರಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಕೊಟ್ಟಿರುವಂಥ ಹೇಳಿಕೆ ಇದು. ಆಹ್ವಾನ ಬಂದಿಲ್ಲ, ಬರೋದಿಲ್ಲ, ನಾನು ಹೋಗೋದಿಲ್ಲ ಅಂತ. ನೋಡಿ, ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಶ್ರೀನಿವಾಸ್ ಪ್ರಸಾದ್, ನಾವು ಒಂದಷ್ಟು ವಿಚಾರಗಳನ್ನ ಮೆಲುಕು ಹಾಕಿದ್ರೆ, ವಾಜಪೇಯಿ ಸರ್ಕಾರದಲ್ಲಿ ಮಂತ್ರಿ ಆದಂಥವ್ರು, ಆವಾಗ ಅವರು JDU MP ಮಂತ್ರಿ ಆಗಿದ್ರು. ಅವರು ಮಂತ್ರಿಯಾಗಿ ಸೇವೆ ಮಾಡಿರುವಂಥವ್ರು. ಬಿಜೆಪಿಯ ನಂಟು ಏನು ಕಾಂಗ್ರೆಸ್ ಜೊತೆ ಜಗಳ ಮಾಡ್ಕೊಂಡು ಬಿಜೆಪಿಗೆ ಹೋದ್ರು ಅನ್ನೋದೇನು ಹೊಸದೇನಲ್ಲ ಅವ್ರದ್ದು. ನಾಳೆ ನಾನು ಕರೆದಿಲ್ಲ, ಕರೆಯೋದು ಇಲ್ಲ ಯಾರನ್ನು, ನಾನು ಹೋಗೋದು ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್. ಮೋದಿ ಬರ್ತಿದ್ದಾರೆ. ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ, ಮನೆಯಿಂದ ಆಚೆಗೆ ಹೋಗ್ತಿಲ್ಲ, ಯಾವ ಪಕ್ಷಕ್ಕೂ ಸೇರಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನು ನಾನು ಆ ರೀತಿ ಉಳಿಸ್ಕೊಂಡು ಬಂದಿಲ್ಲ, ಬರೋದು ಇಲ್ಲ, ಹೋಗೋದು ಇಲ್ಲ. ಮೋದಿ ಬರ್ತಿದ್ದಾರೆ. ರಾಜಕೀಯದಿಂದ ನಿವೃತ್ತಿಯಾಗಿದ್ದಾರೆ, ಮನೆಯಿಂದ ಆಚೆಗೆ ಹೋಗ್ತಿಲ್ಲ, ಯಾವ ಪಕ್ಷಕ್ಕೂ ಸೇರಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ, ಯಾವುದೇ ಚುನಾವಣಾ ಪ್ರಚಾರಕ್ಕೆ ಹೋಗಲ್ಲ, ಯಾವುದೇ ರಾಜಕೀಯ ಪಕ್ಷದ ಸಭೆ ಸಮಾರಂಭಗಳಿಗೆ ಹೋಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದನ್ನು ನಾನು ಆ ರೀತಿ ಉಳಿಸ್ಕೊಂಡು ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ನಾವು ನೋಡ್ತಾ ಇದ್ದೀವಿ ಏನಂದರೆ ಶ್ರೀನಿವಾಸ ಪ್ರಸಾದ್ ಅವ್ರದ್ದು ಮತ್ತು ಸಿದ್ದರಾಮಯ್ಯವ್ರದ್ದು ಹಳೆಯ ಸ್ನೇಹ. ರಾಜಕೀಯ ಮಾತಾಡಿದ್ರ ಅಂತಂದರೆ ಇಲ್ಲ, ನಾವೇನು ರಾಜಕೀಯ ಮಾತಾಡಿಲ್ಲ, ಆರೋಗ್ಯ ವಿಚಾರಿಸಕ್ಕೆ ಬಂದಿದ್ದೆ ಅನ್ನುವಂಥ ಮಾತನ್ನು ಮಾತ್ರ ಹೇಳಿದ್ರು. ಆದರೆ ಕೊನೆಗೆ ಸಿದ್ದರಾಮಯ್ಯವ್ರ ಮಾತು ಹೇಳಿದ್ರು, ನೀವು ಹಿಂದೆ ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಹೀಗಾಗಿ ಕಾಂಗ್ರೆಸ್ ಬಗ್ಗೆ ನಿಮ್ಗೆ ಸ್ವಲ್ಪ ಸಹಾನುಭೂತಿ ಇರಲಿ ಅನ್ನುವಂಥ ಮಾತನ್ನು ಹೇಳಿದೆ ಅನ್ನುವಂಥ ಮಾತು ಅಲ್ಲಿಗೆ ಬಂತಲ್ಲ. ಇನ್ನೇನು, ಯಾಕೆಂದರೆ ಶ್ರೀನಿವಾಸ ಪ್ರಸಾದ್ ಅವ್ರ ಮನೆಯಲ್ಲಿ ಯಾರೂ BJPಯಲ್ಲಿ ಉಳ್ಕೊಂಡಿಲ್ಲ. ಹರ್ಷವರ್ಧನ್ ಒಬ್ಬರನ್ನ ಬಿಟ್ಟರೆ ಈ ಉಳಿದಂಥ ಅವ್ರ ಅಳಿಯ, ಅವ್ರ ಮಕ್ಕಳು, ಅವ್ರ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಅವ್ರು ಕಾಂಗ್ರೆಸ್ಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ನಂಬರ್ 1. ಜೊತೆಗೇನು ಅಂತಂದರೆ ನಾಳಿನ ಕಾರ್ಯಕ್ರಮ ಕರೆದಿಲ್ಲ ಅಂತ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ರು. ಪಾಪ ಏನು ಅಂದರೆ, ನೋಡಿ, ನಾನು ಎಲ್ಲೂ ಹೋಗುವಂಥ ಸ್ಥಿತಿಲಿಲ್ಲ, ನಾನು ರಾಜಕೀಯದ ವಿಚಾರಗಳಿಂದ ಬಹಳ ದೂರ ಇದ್ದೀನಿ ಅನ್ನುವಂಥ ಮಾತು. ಈಗ ಶ್ರೀನಿವಾಸ್ ಪ್ರಸಾದ್ ಅವರ ಭೇಟಿ, ಮತ್ತೊಮ್ಮೆ ಅವರ ಸ್ನೇಹ ಕುದುರಿದಂಥ ರೀತಿ, ಇದೆಲ್ಲವೂ ಕೂಡ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ದಿಲೀಪ್?
ಖಂಡಿತವಾಗಲೂ ರಂಗನಾಥ್, ಒಂದು ರೀತಿಯಲ್ಲಿ ರಾಜಕೀಯದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ, ಮಿತ್ರರಲ್ಲ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಸ್ಪಷ್ಟವಾಗ್ತಾ ಇದೆ ಪದೇ ಪದೇ ಇದು ಒಂದು ವಿಚಾರ. ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ, ಸಿದ್ದರಾಮಯ್ಯನವ್ರನ್ನ ಭೇಟಿ ನಿಜಕ್ಕೂ ಕೂಡ ರಾಜಕೀಯವಾಗಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಚಾಮರಾಜನಗರ ಮತ್ತು ಮೈಸೂರು ರಾಜಕಾರಣದ ವಿಚಾರವಾಗಿ, ಈ ಒಂದು ಚುನಾವಣೆ ವಿಚಾರವಾಗಿ ದೊಡ್ಡ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಯಾಕಂದರೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಾಕಷ್ಟು ಬೆಂಬಲಿಗರಿದ್ದಾರೆ, ಅವ್ರದ್ದೇ ಆದಂಥ ಹಿಡಿತ ಇದೆ. ಯಾಕಂದರೆ ದಲಿತ ಬಲಗೈ ನಾಯಕರಾಗಿರುವಂಥ ಕಾರಣಕ್ಕೋಸ್ಕರ ಅವರ ಬೆಂಬಲ ನಿಜಕ್ಕೂ ಕೂಡ ಎರಡೂ ಪಕ್ಷಗಳಿಗೆ ಬೇಕಾಗಿರುವಂಥದ್ದು. ಆದರೆ ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದೇನೆ ಅನ್ನುವಂಥ ಮಾತನ್ನ ಪದೇ ಪದೇ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು. ಜೊತೆಗೆ ಅವರು ರಾಜಕೀಯ ನಿವೃತ್ತಿ ಪಡೆದ ನಂತರ ಅವರು ಒಂದು ಸಮಾರಂಭವನ್ನು ಮಾಡಿದರು. ಆದರೆ ಅವರ ಬೆಂಬಲಿಗರ ಬೆಂಬಲವನ್ನು ಪಡೀಲಿಕ್ಕೆ ಎರಡೂ ಪಕ್ಷದ ನಾಯಕರುಗಳು ಈಗ ಒಂದು ರೀತಿಯಲ್ಲಿ ಕಿತ್ತಾಟ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು ದಿನ ಬಿಜೆಪಿ ನಾಯಕರುಗಳು ಈ ಒಂದು ವಿಚಾರಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ನಮಗಿದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ. ಜೊತೆಗೆ ಕಾಂಗ್ರೆಸ್ನ ಇರುವಂತ ಬೆಂಬಲಿಗರು ನಮಗೆ ಅವರ ಬೆಂಬಲ ಇದೆ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಒಂದು ರೀತಿಯಲ್ಲಿ ಎಲ್ಲದೂ ಕೂಡ ಸ್ಪಷ್ಟತೆ ಕೊಡುವಂತ ನಿಟ್ಟಿನಲ್ಲಿ ಇವರಿಬ್ಬರ ಭೇಟಿಯಾಗಿರುವಂಥದ್ದು. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಮಾತನ್ನ ಹೇಳ್ತಾರೆ, ಚಾಮರಾಜನಗರದಲ್ಲಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣ ಇದೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಏನು ಅವರು ಸಪೋರ್ಟ್ ಮಾಡಿದ್ರ ಅನ್ನುವಂಥ ಚರ್ಚೆ ಕೂಡ ಇರುವಂಥದ್ದು. ಯಾಕಂದರೆ ಇಷ್ಟೆಲ್ಲ ಬೆಳವಣಿಗೆಗಳು ಇರುವ ಕಾರಣಕ್ಕೋಸ್ಕರ ಇದು ಎಲ್ಲೋ ಇವರ ಮಾತುಗಳು ಎಲ್ಲ ಒಂದು ಊಹಾಪೋಹಗಳು ಏನೇನಿತ್ತು ಅದಕ್ಕೆಲ್ಲವೂ ಕೂಡ ಪುಷ್ಟಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾದಂಥ ವಿಚಾರ ಅಂತಂದ್ರೆ ಬಿಜೆಪಿ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕಡೆಗಣಿಸಿದ್ದು ಅವ್ರಿಗೆ ದುಬಾರಿ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಹೇಳಿದ ನಂತರ ಅವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನ ಅಥವಾ ಅವ್ರಿಗೆ ಫೋನ್ ಮುಖಾಂತರ ಅವ್ರನ್ನ ಮಾತನಾಡುವಂಥ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಬಹುದಿತ್ತು. ಆದರೆ ಯಾರೂ ಕೂಡ ಈ ಒಂದು ಕೆಲಸವನ್ನ ಮಾಡಲಿಕ್ಕೆ ರಾಜ್ಯ ನಾಯಕ ಮತ್ತೆ ರಾಷ್ಟ್ರ ನಾಯಕರು ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರಿಗೆ ನಿರ್ಲಕ್ಷ್ಯ ಮಾಡಿದ್ರು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಇದ್ದಂಗೆ ಕಾಣಿಸ್ತು. ಆ ಕಾರಣದಿಂದಾಗಿ ಎಲ್ಲ ನಾಯಕರನ್ನ ಅವ್ರ ಮನೆಗೆ ಕರೆಸ್ಕೊಂಡ್ರ ಅನ್ನುವಂಥದ್ದು ಕೂಡ ಚರ್ಚೆ ಇರುವಂಥದ್ದು. ಈ ಎಲ್ಲವನ್ನು ಗಮನಿಸ್ತಾ ಹೋಗ್ತಾ ಹೋದ್ರೆ ಮೈಸೂರು ಮತ್ತು ಚಾಮರಾಜನಗರದ ಭಾಗದಲ್ಲಿ ನಿಜಕ್ಕೂ ಕೂಡ ದಲಿತ ಮತಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ ಕಾಂಗ್ರೆಸ್ಗೆ ಬಹುದೊಡ್ಡ ಅಸ್ತ್ರವಾಗಿರುವಂಥದ್ದು. ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲ ನಮಗೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ರಚಾರವನ್ನ ಮಾಡಬಹುದು. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಹೋಗುತ್ತಾ ರಂಗನಾಥ್. ಎಸ್ ನೀವು ಹೇಳಿದಂಥ ಮಾತುಗಳು ನಿಜ. ಏನು ಅಂದರೆ ಹಿಂದೆ ಸಿದ್ದರಾಮಯ್ಯವ್ರ ಬಗ್ಗೆ ಇದೇ ಆರೋಪ ಮಾಡಿದ್ರು, ನನ್ನ ಕಡೆಗಣಿಸಲಾಗಿದೆ ಅಂತ. ಜೊತೆಗೆ ಧ್ರುವನಾರಾಯಣ ವಿರುದ್ಧ ಗೆದ್ದಂಥ ಮತಗಳ ಅಂತರ ಎಷ್ಟು? 4,500 ಅಷ್ಟು ಹತ್ತತ್ರ ಬಂದಿದ್ರು.